ಆ ಕೃಷ್ಣ ಪರಮಾತ್ಮನನ್ನ ನೋಡ್ತಾ ಒಂದು ವರ್ಣನೆ ಮಾಡಿದ್ದಾರೆ. ಕೃಷ್ಣ ಪರಮಾತ್ಮನೂ ಕೂಡ ಒಂದಿಷ್ಟು ಉಪದೇಶವನ್ನ ಕೊಡ್ತಾನೆ. ಈ ಸಂದರ್ಭದಲ್ಲಿ ಜನರಿಗೆ ಉಪದೇಶ ಕೊಡುವಂತಹ ಮಾತುಗಳಿದೆ. ಆ ಮಾತು ತುಂಬ ಅದ್ಭುತವಾಗಿದೆ. ಅದರ ಮುಂಚೆ ಒಂದು ವಿಷಯ, ತಮ್ಮ ಮಾತುಲೇಯಂ ಪರಿರಭ್ಯ ನಿರ್ವೃತ ಅಂತ. ಕೃಷ್ಣ ಪರಮಾತ್ಮ ಬಂದಾಗ ಒಬ್ಬೊಬ್ಬರಿಗೆ ಏನೇನು ಭಾವನೆ ಉಂಟಾಯಿತು ಅನ್ನುವ ವರ್ಣನೆ ಇದೆ. ಕೃಷ್ಣನನ್ನು ನೋಡಿದಾಗ ಆ ಖುಷಿಯಲ್ಲಿ ಏನೇನಾಯಿತು, ಧರ್ಮರಾಜನಿಗೇನಾಯಿತು, ಭೀಮಸೇನನಿಗೇನಾಯಿತು, ನಕುಲ ಸಹದೇವರಿಗೆ ಏನೇನಾಯಿತು ಅಂತ ಬರುತ್ತೆ. ಅಲ್ಲಿ ಮೊದಲನೇದಾಗಿ ಈ ಕುಂತಿದೇವಿಗೆ ಏನಾಯಿತು, ಬಂದಿದ್ದಾನೆ ಕೃಷ್ಣ, ಥಟ್ಟಂತ ಇಳಿದ್ಲಂತೆ. ಬಂದ ತಕ್ಷಣ ಥಟ್ಟಂತ ಇಳಿದು ಆಲಿಂಗನ ಮಾಡ್ಕೊಂಡ್ಲಂತೆ. ಕೃಷ್ಣ ಬಂದ ಅಂತ ಆ ಆಲಿಂಗನದ ಭಾಗ್ಯ ಕುಂತಿದೇವಿಗೆ ಸಿಕ್ತು ಅವತ್ತಿನ ದಿವಸ. ಇನ್ನು ಉಪಾಗತ ಮಾಕರ್ಣ್ಯ ಕೇಳಿದ ತಕ್ಷಣ ಇವನು ಧರ್ಮರಾಜ ಓಡಿ ಬಂದಂತೆ, ಪುರೋಹಿತರ ಸಮೇತ ಓಡಿ ಬಂದು ಏನೇನಾಗಬೇಕು ಎದುರುಗೊಂಡು ಅವನೇನು ಮಾಡ್ದ, ಸಾಕ್ಷಾತ್ ಆಲಿಂಗನ ಮಾಡ್ದ. ಕಣ್ಣಲ್ಲಿ ನೀರು ಬರ್ತಾ ಇದೆ. ಓ ಕೃಷ್ಣ ನನ್ನ ಮನೆಗೆ ಬಂದ ಅನ್ನುವ ದೃಷ್ಟಿಯಲ್ಲಿ ಮನಸ್ಸೆಲ್ಲ ಕರಗಿ ಹೋಗಿದೆ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಆನಂದ ಬಾಷ್ಪ ತಪ್ಪಿಕೊಂಡ. ಆದರೆ ಏನೇನು ಮಾಡಬೇಕು, ಅರ್ಘ್ಯ ಪಾದ್ಯ ಎಲ್ಲ ಮಾಡಬೇಕು, ಎಲ್ಲ ಮರ್ತೇ ಬಿಟ್ಟ. ಆ ಕೃಷ್ಣನ ನೋಡಿದ ಅವಸರ ಧರ್ಮರಾಜನಿಗೆ ಏನೂ ಹೊಳಿತಾ ಇಲ್ಲ. ಕಣ್ಣಲ್ಲಿ ನೀರು ಬರ್ತಾ ಇದೆ, ಆಲಿಂಗನ ಮಾಡಿಕೊಂಡ, ಹೃದಯ ಎಲ್ಲ ಕರಗಿ ಹೋಗಿದೆ. ಈ ರೀತಿಯ ಭಾವನೆಯಲ್ಲಿ ಧರ್ಮರಾಜ ಇದ್ದ. ಹಾಗೆ ಭೀಮನೂ ಕೂಡ ಇದೇ ಥರ. ಭೀಮನು ಕೂಡ ನಕ್ಕಿದ ಕೂಡಲೇ ಅವನಿಗೆ ಆಗ್ಲೇ ಕಣ್ಣಲ್ಲಿ ನೀರು ಬರ್ತಾ ಇದೆ. ಪ್ರೇಮ ಜಲಾಕುಲೇಂದ್ರಿಯ ಅಂತ, ಪ್ರೇಮದ ಜಲ ನೀರು ಬರ್ತಾ ಇದೆ. ನಂತರ ಹಾಗೆ ಅರ್ಜುನನೂ ಕೂಡ, ಹೀಗೆ ಸಹದೇವ, ಹೀಗೆ ಒಬ್ಬೊಬ್ಬರು ಕೂಡ ಹಾಗೆ ಮಾಡಿದ್ರು. ಈಗ ಮಾಡಿದಾಗ ಅಲ್ಲಿದ್ದ ಮಾನಿನೋ ಮಾನಯಾಮಾಸ ಕುರು ಸೃಂಜಯ ಕೇಕಯಾನಂತ, ಇನ್ನು ಕೆಲವರು ಬ್ರಾಹ್ಮಣರು ಮತ್ತೆ ಬೇರೆ ರಾಜರುಗಳೇನಿದ್ರು ಅವರೆಲ್ಲ ಸ್ತೋತ್ರ ಮಾಡಿದ್ರು. ಹಾಗೆ ವಾದ್ಯಗಳ ಒಂದು ದೊಡ್ಡ ಇದು ಶಬ್ದಗಳು ಕೇಳಿದವು ಅಂತ ವರ್ಣನೆ ಮಾಡಿಕೊಂಡು ಮುಂದಕ್ಕೆ, ಪ್ರಾಪ್ತಂ ನಿಶಮ್ಯ ನರಲೋಚನ ಪಾನ ಪಾತ್ರಂ ಔತ್ಸುಕ್ಯ ವಿಶ್ಲಥಿತ ಕೇಶ ದುಕೂಲ ಬಂಧಾ ಸದ್ಯೋ ವಿಸೃಜ್ಯ ಗೃಹ ಕರ್ಮ ಪತೀನ್ ಸ್ವತಲ್ಪೆ ದ್ರಷ್ಟುಂ ಯಯುರ್ ಯುವತಯ ಸ್ಮ ನರೇಂದ್ರ ಮಾರ್ಗೆ. ಎಲ್ಲ ಮನೆಯಲ್ಲಿದ್ದ ಸ್ತ್ರೀಯರು ತಾವು ನಿದ್ರೆ ಮಾಡಿ ಬೆಳಗ್ಗೆ ತಮ್ಮ ಪತಿಗಳ ಜೊತೆಗೆ ಶಯನವನ್ನು ಮಾಡಿದ್ರು, ಮಲ್ಕೊಂಡಿದ್ರು. ಆದರೆ ಪತಿಯನ್ನ ಬಿಟ್ಟು ಓಡಿ ಕೃಷ್ಣ ಬಂದಿದ್ದಾನೆ ಅನ್ನೋ ಒಂದು ಕೇಳಿದ ಇದು ಸಂದರ್ಭಕ್ಕೆ ಓಡಿ ಬಂದ್ರಂತೆ. ಓಡಿದಾಗ ಅವರಿಗೆ ಪ್ರಜ್ಞೆಯೂ ಕೂಡ ಇಲ್ಲ. ತಮ್ಮ ಕೂದಲು ಹೇಗಿದೆ, ತಮ್ಮ ವಸ್ತ್ರ ಹೇಗಿದೆ ಎನ್ನುವ ಪ್ರಜ್ಞೆಯೂ ಇಲ್ಲದೇನೆ ಓಡಿ ಬಂದು ಎಲ್ಲಿ ನಾವು ಆ ಕಣ್ಣಿನಿಂದ ಆ ಕೃಷ್ಣ ಪರಮಾತ್ಮನನ್ನ ನೋಡಬೇಕು ಅನ್ನೋ ಕೌತುಕ ಅಷ್ಟಿತ್ತು. ಓಡಿ ಬಂದು ಆ ಕೃಷ್ಣನ ದರ್ಶನವನ್ನ ಮಾಡಿದ್ರು ಅಂತ ಈ ರೀತಿ ವರ್ಣನೆ ಬಂತು. ನಂತರ ಗೋವಿಂದಂ ಗೃಹಮಾನೀಯ ದೇವದೇವೇಶ ಮಾತೃತಃ. ಬಂದಾಗ ಒಬ್ಬರ ಅತಿಥಿಗಳು ಬಂದಾಗ ಅಥವಾ ಸನ್ಯಾಸಿಗಳು ಮನೆಗೆ ಬಂದ್ರೆ ಆವಾಗ ಅವ್ರನ್ನ ಹಾಗೆ ನಾವು ಕರೆಸ್ಕೊಂಡು ಬನ್ನಿ ಅಂತ ನಾವು ಕೈಯನ್ನ ಹಿಡಿದು, ಅವರ ಬಲಗೈಯನ್ನ ಹಿಡಿದು ನಾವು ಕರೆದುಕೊಂಡು ಬರಬೇಕಂತೆ. ಇದೇ ಕರ್ಮವನ್ನ ಅಲ್ಲಿ ಇದು ಧರ್ಮರಾಜ ತೋರಿಸಿದ್ದ ನಮಗೆ. ಧರ್ಮರಾಜ ಕೃಷ್ಣ ಪರಮಾತ್ಮ ಬಂದಾಗ ಕೈಯನ್ನ ಹಿಡಿದು ಗೋವಿಂದಂ ಗೃಹಮಾನೀಯ, ಹೇಗೆ ಬಂದ, ದೇವದೇವೇಶ ಮಾತೃತಃ, ಅವನನ್ನ ಸ್ತೋತ್ರ ಮಾಡ್ತಾ ಅವನನ್ನ ಕೈ ಹಿಡಿದು ಕರ್ಕೊಂಡು ಬಂದು ಕೂಡಿಸಿದ ಅಂತ ಅಷ್ಟೇ. ಆಮೇಲೆ ಏನೇನು ಮರ್ಯಾದೆ ಆಗ್ಬೇಕು ಅದೇನು ಮಾಡಲೇ ಇಲ್ಲ. ಕೃಷ್ಣ ನೋಡ್ತಾನೆ, ಅವನ ಆ ಸೌಂದರ್ಯದಲ್ಲಿ ಮಗ್ನನಾಗಿದ್ದ, ಪ್ರೇಮ ಭಾವದಿಂದ ನೋಡ್ತಾನೆ ಇದ್ದ. ಇಲ್ಲಿ ಒಂದು ಶ್ಲೋಕವನ್ನು ಉಲ್ಲೇಖ ಮಾಡಿದ್ದಾರೆ. ನಮ್ಗೆ ಅಷ್ಟಮಹಿಷಿಗಳ ಸ್ಮರಣೆ ಆಗಬೇಕು ಅಂದರೆ ಈ ಶ್ಲೋಕ ಬಾಯಿಗೆ ಮಾಡಿಕೊಂಡ್ರೆ ಸಾಕು. ಶ್ವಶ್ರುವ ಸಂಚೋದಿತ ಕೃಷ್ಣ ಪತ್ನಿ ಸುವರ್ಚಸಃ ಅಂತ ಪ್ರಾರಂಭ ಆಗಿ ಮುಂದಕ್ಕಿದೆ. ಆನರ್ಚ ರುಕ್ಮಿಣೀಂ ಸತ್ಯಾಂ ಭದ್ರಾಂ ಜಾಂಬವತೀಂ ತಥಾ ಕಾಲಿಂದೀಂ ಮಿತ್ರವಿಂದಾಂಚ ಶೈಬ್ಯಾಂ ನಾಗ್ನಜಿತೀಂ ಸತೀಂ ಅಂತ ಎರಡೇ ಶ್ಲೋಕ, ಎರಡೇ ಒಂದು ವಾಕ್ಯಗಳಲ್ಲಿ ಇಡೀ ಅಷ್ಟ ಮಹಿಷಿಯರ ಸ್ಮರಣೆ ಮಾಡುವಂತೆ ಒಂದು ಸಂಗ್ರಹವನ್ನು ಕೂಡ ಇಲ್ಲಿ ಮಾಡಿದ್ದಿದೆ. ಇಂತಹ ಎಲ್ಲರೂ ಕೂಡ ಬಂದು ಆ ಕೃಷ್ಣ ಪರಮಾತ್ಮನಿಗೆ ಎಲ್ಲ ಸ್ತೋತ್ರ ಮಾಡಿ ಅವನನ್ನು ಹೊಗಳಿದ್ರು ಅಂತ ಈ ವಿಷಯ ಬಂತು. ಇಲ್ಲಿಗೆ ಇದು ಮುಗಿದ ಮೇಲೆ ಒಂದು ವಿಷಯವನ್ನು ಹೇಳ್ತಾರೆ. ಈ ವಿಷಯ ಅದು ಚೆನ್ನಾಗಿದೆ. ಇದರಲ್ಲಿ ಹೇಳ್ತಾ ಒಂದು 5 ದೃಷ್ಟಾಂತಗಳನ್ನು ಕೊಡ್ತಾರೆ, ಯಾರ್ಯಾರು ಹೇಗಿದ್ರು ಅಂತ. ಹರಿಶ್ಚಂದ್ರ ರಂತಿದೇವ ಉಂಚವೃತ್ತಿ ಶಿಬಿರ್ಬಲಿ ವ್ಯಾಧ ಕಪೋತಃ ಬಹವಃ ಹ್ಯಧ್ರುವೇಣ ಧ್ರುವಂಗತಃ ಅಂತ ಒಂದು ಮಾತು. ಯಾರು ಕೀರ್ತಿಯನ್ನು ಸಂಪಾದನೆ ಮಾಡಿದ್ರು ಅಂದರೆ ಎಲ್ಲರೂ ತ್ಯಾಗ ಮಾಡಿ ಕೀರ್ತಿಯನ್ನು ಸಂಪಾದನೆ ಮಾಡಿದ್ರು. ಜೀವನದಲ್ಲಿ ದೊಡ್ಡ ತ್ಯಾಗ ಮಾಡಬೇಕು. ಯಾವುದೇ ವಿಷಯವನ್ನು ಪಡಿಬೇಕು, ಅದು ಅಧ್ಯಾತ್ಮ ಮಾರ್ಗದಲ್ಲಂತೂ ಏನಾದರೂ ಒಂದು ಉನ್ನತಿಯನ್ನು ಪಡಿಬೇಕು ಅಂದರೆ ಬಹಳಷ್ಟು ತ್ಯಾಗ ಮಾಡಬೇಕಾಗತ್ತೆ. ಭಗವಂತ ಒಮ್ಮೆ ಕಣ್ಣಿಗೆ ಕಾಣಬೇಕು, ಗುರುಗಳು ಒಮ್ಮೆ ಕಣ್ಣಿಗೆ ಕಾಣಬೇಕು ಅಂದರೆ ಅನೇಕ ತ್ಯಾಗವನ್ನು ಮಾಡುವಂತಹದ್ದಿದೆ. ಹರಿಶ್ಚಂದ್ರನ ಬಗ್ಗೆ ಕೇಳಿದ್ದೇ ಇರಿ. ಹರಿಶ್ಚಂದ್ರನ ಬಗ್ಗೆ ಹೇಳೋದೇನಿಲ್ಲ. ರಂತಿದೇವ ತಾನು 48 ದಿವಸ ಏನು ಅನ್ನ ಇಲ್ಲ ನೀರಿಲ್ಲ ಅವನಿಗೆ, ಅಂತಹ ಸ್ಥಿತಿಯಲ್ಲಿದ್ದ.
ಕೊನೆಗೆ ಸಿಕ್ತು, ಅದನ್ನೂ ಕೂಡ ಆಗಲೂ ಯಾರೋ ಒಬ್ರು ಬೇಡ್ಲಿಕ್ಕೆ ಬಂದರು, ಅದನ್ನೂ ಕೊಟ್ಬಿಟ್ಟ. ಆದರೆ ದಂತಿದೇವನಿಗಾದ ಸದ್ಗತಿ ಅದು ದೊಡ್ಡ ಗತಿ. ಹಾಗೆ ಇನ್ನು ಮುದ್ಗಲ ಅಂತ ಒಂದು ಲೇಖ ಮಾಡ್ತಾರೆ, ಉಂಚವೃತ್ತಿ ಅಂತ. ಅದೇ ಮನೆಗೆ ಹೋಗಿ ಹೋಗಿ ನಾವು ಕೇಳುವಂತಹ ಪದ್ಧತಿ, ಅನ್ನ ಇದು ಎಲ್ಲವನ್ನು ಕೂಡ ಕೇಳುವಂತಹ ಅಕ್ಕಿಯನ್ನು ಕೇಳುವಂತಹ ಪದ್ಧತಿ. ಇನ್ನು ಉಂಚವೃತ್ತಿ ಅನ್ನೋದಕ್ಕೆ ಇನ್ನೊಂದು ಹೇಳ್ತಾರೆ, ಅಕ್ಕಿ ನಮಗೆ ಇದು ಗೋವಿನ ಇದನ್ನು ಹುಲ್ಲುಗಳಲ್ಲಿ ಏನಾದ್ರು ಮಿಕ್ಕಿರತ್ತಲ್ಲ, ಸಿಗುವಂಥದ್ದು ಕೊನೆಗೆಲ್ಲ ಪರಿಶೋಧನೆ ಮಾಡಿ ಅಂತಹದನ್ನು ಸಂಗ್ರಹ ಮಾಡಿ ತಿನ್ನೋದು, ಅದನ್ನು ಉಂಚ ಅಂತ ಕರೀತಾರೆ. ಶಿಲೋಂಚ ಉಂಚ ಅಂತ ಎರಡು ವೃತ್ತಿ ಇದೆ. ಅದರಲ್ಲಿ ಉಂಚ ವೃತ್ತಿ ಎಂದು ಒಂದು ಈ ವೃತ್ತಿ, ಇನ್ನೊಂದು ಶಿಲೋಂಚ ಅನ್ನೋ ವೃತ್ತಿ. ಅದನ್ನು ಮಾಡಿಯೂ ಕೂಡ ತಾನು ಕೊನೆಗೆ ಆ ಮುದ್ಗಲ ಮುನಿ ಪೋಷಣೆ ಮಾಡಿದಂತೆ, ಪತಿಪತ್ನಿಯರಿಗೆ ಪೋಷಣೆ ಮಾಡಿದ, ತಾನೇನು ಸ್ವೀಕಾರ ಮಾಡಲಿಲ್ಲ. ಹೀಗೆ ಅಲ್ಲಿ ಅನ್ನದಾನ ಮಾಡಿದ ಅಂತ. ಈ ಅನ್ನದಾನ ಅಥವಾ ವಿದ್ಯಾದಾನ ಯಾವುದೋ ಒಂದು ರೀತಿಯ ಒಂದು ತ್ಯಾಗ ಒಟ್ಟು. ಇನ್ನು ಶಿಬಿ ಚಕ್ರವರ್ತಿಯ ಉಲ್ಲೇಖ, ಶಿಬಿಹಿ ಬಲಿಹಿ ಅಂತ. ಶಿಬಿ ಚಕ್ರವರ್ತಿಯು ಕೂಡ ಆ ಪಾರಿವಾಳ ಅದ್ರ ಬದಲು ನಾನೇ ಹೋಗ್ತೀನಿ ಅಂತ ತನ್ನ ಮೈಯ ಮಾಂಸ ಅದೆಲ್ಲ ಕೊಟ್ಟು ಅವನು ಕೂಡ ದಾನ ಮಾಡ್ದ. ನಂತರ ಬೇಡ ಒಬ್ಬ, ಆ ಬೇಡನ ಬಗ್ಗೆ ಬಂದಾಗ ಅವನು ಕೂಡ ಇದೇ ರೀತಿ ತಾನು ಕಾಡ್ಗಿಚ್ಚು ಬಂದಾಗ ಕೊನೆಗೆ ಬೇರೆಯವ್ರನ್ನ ರಕ್ಷಣೆ ಮಾಡಲಿಕ್ಕೆ ತಾನೇ ಆಹುತಿ ಆಗ್ಬಿಟ್ಟ ಅಂತ. ಈ ರೀತಿ ಏನೋ ಒಂದು ತ್ಯಾಗವನ್ನು ಮಾಡಿ ಕೊನೆಗೆ ಎಲ್ಲರೂ ಕೂಡ ಉತ್ತುಂಗ ಶಿಖರಕ್ಕೆ ಸ್ಥಿತಿಗೆ ತಲುಪಿದ್ರು ಅಂತ. ಈ ವರ್ಣನೆಯಲ್ಲಿ ಯಾಕೆ ಬಂತು ಅಂತಂದರೆ, ಈ ಕೃಷ್ಣನನ್ನು ಹೊಗಳಬೇಕಾದ್ರೆ ಯಾವ ರೀತಿ ಇರಬೇಕು ನಾವು, ಯಾವ ದಾನವನ್ನು ಕೊಡಬೇಕು ನಾವು ಅನ್ನುವ ಸಂದರ್ಭದಲ್ಲಿ ಬಂತ. ಇವರೆಲ್ಲ ನಮಗೆ ದೃಷ್ಟಿಯಲ್ಲಿದ್ದಾರೆ, ಅಂಥದ್ರಲ್ಲಿ ಕೃಷ್ಣ ಪರಮಾತ್ಮ ಬಂದಿದ್ದಾನೆ, ಅವನಿಗೆ ನಾವು ದಾನವನ್ನು ನೀಡಬೇಕು ಅಂತ ಬಂತು. ಇದು ಬಂದಿದ್ದು ಕೃಷ್ಣ ಹೇಗೆ ಬಂದಿದ್ದ ಅಂದರೆ ಬ್ರಾಹ್ಮಣನ ವೇಷವನ್ನು ಧರಿಸ್ಕೊಂಡು ಬಂದಿದ್ದ. ಜರಾಸಂಧನನ್ನು ಕೊಲ್ಲಬೇಕಾದ್ರೆ ಕ್ಷತ್ರಿಯ ವೇಷದಲ್ಲಿ ಹೋಗಲಿಲ್ಲ. ಭೀಮ, ಅರ್ಜುನ ಮತ್ತು ಈ ಕೃಷ್ಣ ಮೂರು ಜನನು ಕ್ಷತ್ರಿಯ ವೇಷದಲ್ಲಿ ಹೋಗಲಿಲ್ಲ, ಬ್ರಾಹ್ಮಣನ ವೇಷದಲ್ಲಿ ಹೋದ. ಬ್ರಾಹ್ಮಣರ ಬಗ್ಗೆ ಜರಾಸಂಧನಿಗೆ ದೊಡ್ಡ ಗೌರವ. ಬ್ರಾಹ್ಮಣರು ಬಂದರು ಅಂತಂದರೆ ಅವನು ಮಾಡುತ್ತಂತಹ ಪೋಷಣೆ ಬಹಳ ಅದ್ಭುತ. ಆ ಸಂದರ್ಭದಲ್ಲಿ ಇದನ್ನು ಲೇಖ ಮಾಡ್ತಾರೆ, ಇಂತಹ ಬ್ರಾಹ್ಮಣ ವೇಷದಲ್ಲಿ ಇವರೆಲ್ಲ ಬಂದಿದ್ದಾರೆ, ಆದ್ದರಿಂದ ನಾನು ಇವರಿಗೆಲ್ಲ ದೊಡ್ಡ ತ್ಯಾಗವನ್ನು ದಾನವನ್ನು ಮಾಡಿ ಅವರಿಗೆ ಒಳ್ಳೆಯ ಉಪಚಾರವನ್ನು ಮಾಡಿ ಹೋಗಬೇಕು ಅನ್ನುವ ದೃಷ್ಟಿಯಲ್ಲಿ ಬಂದಾಗ ಈ ವಿಷಯವನ್ನು ಇಲ್ಲಿ ಉಲ್ಲೇಖ ಮಾಡುತ್ತಿದೆ. ಹೀಗೆ ಈ 2-3 ಇಷ್ಟು ವಿಷಯಗಳನ್ನು ರಾಯರು ತಾವು ಇಲ್ಲಿ ಹೇಳೋದು, ಪ್ರಾತರ್ಧ್ಯಾಯನ್ ಪ್ರಸನ್ನ ಕೃತಿ ನಿಜ ವಿಹಿತ ಸತ್ಸಭಾಂ ಪ್ರಾಪ್ಯ ಕೃಷ್ಣ. ಸಭೆಗೆ ಬಂದ ಕೃಷ್ಣ ಅಂತ. ಸಭೆಗೆ ಬಂದಾಗ ಏನೇನಾಯಿತು ಅನ್ನುವ ವರ್ಣನೆ ಇಷ್ಟು ಬಂತು. ನಂತರ ದೂತಂ ರಾಜ್ಞಾಂ ಪ್ರತೋಷ್ಯ, ಅಲ್ಲಿ ರಾಜರಿಗೆ ಸಂತೋಷ ಆಯಿತು ಅಂತೆಲ್ಲ ಹೇಳ್ತಾ, ಬಾರ್ಹದ್ರಥಂ ಭೀಮೇನ ಅಪಾತ್ಯ. ಬಾರ್ಹದ್ರಥ, ಬೃಹದ್ರಥನ ಮಗ ಯಾರು? ಜರಾಸಂಧ. ಆ ಜರಾಸಂಧನನ್ನ ಭೀಮಸೇನನ ಮೂಲಕ ಅವನ ಸಂಹಾರ ಮಾಡಿ ಎಲ್ಲ ರಾಜರನ್ನ ರಕ್ಷಣೆ ಮಾಡ್ದ. ಅಂತಹವು ನನಗೆ ಪ್ರಸೀದೇತಂತ. ಇಷ್ಟು ಒಂದು ಶ್ಲೋಕದ ಅಭಿಪ್ರಾಯ. ಸುಮಾರು ಒಂದು 5-6 ಅಧ್ಯಾಯಗಳು ಬರುವ ವಿಷಯವನ್ನು ಅವರು ಒಂದೊಂದು ಪದಗಳಲ್ಲಿ ಅಲ್ಲಿ ಇಲ್ಲಿ ಸೂಚನೆ ಮಾಡಿ ರಾಯರು ತಿಳಿಸಿದ್ದಾರೆ. ಇಲ್ಲಿಗೆ 23ನೆಯ ಪದ್ಯ ಅನ್ನೋದು ಮುಗಿಯಿತು. ಇನ್ನು 24 ಆ ಪದ್ಯದಲ್ಲಿ ಬರುವಂಥದ್ದು ರಾಜಸೂಯ ಯಾಗ ಮಾಡಿದ್ರು ಅನ್ನುವ ವಿಷಯ ಬಂತು. ಶಿಶುಪಾಲ ವಧ ಆ ವಿಷಯ ಬರುತ್ತೆ. ಶಿಶುಪಾಲ ಸುಮಾರು ಸಲ ಬೈದ್ರೆ ನಾನು ಅವನಿಗೆ ಮುಕ್ತಿಯನ್ನು ಕೊಡ್ತೇನೆ ಅಂತ ಹೇಳಿರ್ತಾನೆ. ಆ ಪ್ರಕಾರವಾಗಿ ಶಿಶುಪಾಲ ವಧ ಆಗತ್ತೆ. ಅಲ್ಲಿ ರಾಜಸೂಯ ಯಾಗ ಅಂತ. ಈ ಜರಾಸಂಧ ಅವನು ರಾಜಸೂಯ ಯಾಗವನ್ನು ಮಾಡ್ಲಿಕ್ಕೆ ಹೊರಟಿರಲಿಲ್ಲ. ಅವನೇನು ಅಂದರೆ ಪುರುಷಾಶ್ವಮೇಧ ಯಾಗ ಅಂತ ಒಂದು ಯಾಗ ಮಾಡ್ತಾ ಇದ್ದ. ಆ ಯಾಗಕ್ಕೆ ಈ ರಾಜಸೂಯ ಯಾಗ ಮಾಡಿದ್ರೆ 2 ಅಶ್ವ ಬಲಿ ಕೊಡಬೇಕು ಅಂತ ಇದೆ, ಆ ಕುದುರೆ ಬಲಿ ಅಂತ ಒಂದಿದೆ. ಆದರೆ ಈ ಜರಾಸಂಧ ಮಾಡ್ತಾ ಇದ್ದಿದ್ದು ಪುರುಷಾಶ್ವಮೇಧ ಯಾಗ ಅಂತ. ಅಂದರೆ ಪುರುಷ ಬಲಿ ಕೊಡಬೇಕು ಅಂತ. ಅದಕ್ಕೆ ಬೇಕಾದಷ್ಟು ಜನ ಮನುಷ್ಯರನ್ನು ಬಲಿ ಕೊಡಬೇಕಲ್ವ, ಅದಕ್ಕಷ್ಟು ರಾಜರ ಸಂಗ್ರಹ ಮಾಡಿದ್ನಂತೆ. ಆದರೆ ಆ ರಾಜರ ಅದೃಷ್ಟ, ಆ ರಾಜರುಗಳಲ್ಲಿ ಒಬ್ಬ ಯಾರೊಬ್ಬ ದೂತನಾಗಿ ಬಂದು ಕೃಷ್ಣನಿಗೆ ನಿವೇದನೆ ಮಾಡ್ಕೊಳ್ತಾನೆ, ಈ ರೀತಿ ತೊಂದರೆಯಲ್ಲಿದ್ದೀವಿ ಅಂತ. ಆ ತೊಂದರೆಯಲ್ಲಿದ್ದೀವಿ ಅಂದಾಗ ಕೃಷ್ಣ ಪರಮಾತ್ಮ ಸ್ವಯಂ ತಾನು ಬಂದು ಆ ರಾಜರುಗಳನ್ನೆಲ್ಲ ರಕ್ಷಣೆ ಮಾಡಿ ತಾನು ಆಗ ಜರಾಸಂಧನ ಸಂಹಾರವನ್ನು ಈ ಭೀಮಸೇನನ ಮುಖಾಂತರ ಮಾಡಿಸಿತ್ತು. ಈ ರೀತಿ ಅಂತಹ ದುಷ್ಟ, ಪುರುಷ ಬಲಿ ಕೊಡುವಂತಹ ದುಷ್ಟ ಆ ಜರಾಸಂಧ. ಈ ರೀತಿ ವರ್ಣನೆ ಮಾಡ್ತಾ ಆ ಭೀಮಸೇನನಿಗೂ ಹಾಗೂ ಜರಾಸಂಧನಿಗೂ ಆದ ಯುದ್ಧ ಪ್ರಸಂಗವನ್ನು ಬರೀತಾರೆ. ಈ ರೀತಿ ಬರೆದು ಮುಂದಕ್ಕೆ ಈ ರಾಜರುಗಳ ಬಗ್ಗೆ ವರ್ಣನೆ ಬಂತು. ಆ ವರ್ಣನೆ ಬಂದಾಗ ಅಯುತೇ ದ್ವೇ ಶತಾನ್ಯಷ್ಟೌ ಲೀಲೆಯ ಯುಧಿ ನಿರ್ಜಿತಾ ಅಂತ. ಎಷ್ಟು ಮಂದಿ ರಾಜರನ್ನು ಗೆದ್ದಿದ್ದ ಜರಾಸಂಧ ಅಂದರೆ ಅಯುತೇ ದ್ವೇ ಶತಾನಿ ಅಷ್ಟೌ. ಅಯುತ ಅಂದರೆ 10,000, ದ್ವೇ ಅಂದರೆ 2, ಶತ ಅಂದರೆ 100, ಅಷ್ಟೌ ಅಂದರೆ 8. ಗೊತ್ತಾಗಲಿಲ್ಲ, ಹಾಗೆ ಬರೆದಿದ್ದಾರೆ. ಇದರ ಅಭಿಪ್ರಾಯ 22,800. 22,800 ರಾಜರನ್ನ ತನ್ನ ಬಂಧನದಲ್ಲಿ ಇಟ್ಟುಕೊಂಡಿದ್ದ ಅಂತ. ಇಷ್ಟೆಲ್ಲ ಆದಮೇಲೆ ಕೃಷ್ಣ ಬಂದ. ಕೃಷ್ಣನ ರೂಪ ಹೇಗಿದೆ ಅಂತ, ಕೃಷ್ಣನ ಧ್ಯಾನ ಮಾಡೋದು ಹೇಗೆ? ಇಲ್ಲಿ ನಾವೊಂದು ಪ್ರಸಿದ್ಧ ಶ್ಲೋಕ ಹೇಳ್ತಾ ಇರ್ತೀವಲ್ವ, ಅದು ಯಾವ ಶ್ಲೋಕ ಅದು? ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಇದು ಈ ಭಾಗವತ ದಶಮಸ್ಕಂದದಲ್ಲೇ ಬರುವ ಪದ್ಯ.
ಎಲ್ಲಿ ಬರುತ್ತೆ ಅಂದರೆ ಅದನ್ನು ನೆನ್ಪಿಟ್ಕೊಂಡ್ಬಿಡಿ. ಭಾಗವತ ದಶಮಸ್ಕಂಧದ 83ನೇ ಅಧ್ಯಾಯದಲ್ಲಿ 16ನೇ ಶ್ಲೋಕ, ಕೃಷ್ಣಾಯ ವಾಸುದೇವಾಯ ಅಂತ ಈ ಕೃಷ್ಣ ಪರಮಾತ್ಮನನ್ನು ಪ್ರಾರ್ಥನೆ ಮಾಡುವ ಶ್ಲೋಕ. ವಾಸುದೇವಾಯ ಕೃಷ್ಣಾಯ, ವಸುದೇವನ ಮಗ ಕೃಷ್ಣ ಅಂತ. ನಿಜವಾಗಿ ವಸುದೇವನ ಮಗ ಕೃಷ್ಣ ಅಂತಲ್ಲ, ವಸುದೇವನ ಅಂದರೆ ನಿಜ ವಸುದೇವ ಯಾರು? ಇವನೇ, ಕೃಷ್ಣನೇ ವಸುದೇವ. ಯಾಕೆ ವಸುದೇವ ಅಂದರೆ ವಾಸನಾತ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ಅಂತ ನಾವು ದಿನ ಸಂಧ್ಯಾ ವಂದನೆ ಹೇಳೋದಿದೆ. ಅದು ಹೇಳೋದೇನು? ವಾಸುದೇವ ಅನ್ನೋ ಶಬ್ದದ ಅರ್ಥ ಹೇಳಲಿಕ್ಕೆ ಹೊರಟಿರೋದು. ವಾಸನಾತ್ ವಾಸುದೇವೋಸಿ, ನಿಜವಾಗಿ ವಸುದೇವನ ಮಗ ಆದ್ರಿಂದ ನಿನಗೆ ವಾಸುದೇವ ಅಂತ ಹೆಸರಲ್ಲ, ಎಲ್ಲರಲ್ಲೂ ವಾಸ ಮಾಡ್ತೀಯ, ಆದ್ರಿಂದ ವಾಸುದೇವ ಅಂತ ನಿನಗೆ ಹೆಸರು. ವಾಸಿತಂತೆ ಜಗತ್ರಯಂ, ನೀನು ವಾಸ ಮಾಡ್ತೀಯ ವಾಸುದೇವ. ಹಾಗೆ ಎಲ್ಲರನ್ನೂ ವಾಸ ಮಾಡುವಂತೆ, ಅವರು ಬದುಕುವಂತೆ ಮಾಡ್ತೀಯ, ಹಾಗಾಗಿ ವಾಸುದೇವ. ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸೋಸಿ ಅಂತ ಈ ರೀತಿ ಅದನ್ನೇ ಮತ್ತೆ ಎಲ್ಲ ಪ್ರಾಣಿಗಳು, ಒಂದು ಇದು ಬಿಟ್ಟಿದ್ದು ಅಂತಿಲ್ಲ, ಎಲ್ಲ ಜಡ ಜೀವ ಎಲ್ಲರಲ್ಲೂ ಕೂಡ ನೀನು ಸನ್ನಿಹಿತನಾಗಿದೆಯಾ ಅಂತ. ಅಂತಹ ವಾಸುದೇವಾಯ ಕೃಷ್ಣಾಯ,